ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ಬಂದು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಯಾರೆಲ್ಲ ನಮಗೆ ವ್ಯಾಲ್ಯೂನ ಕೊಡ್ತಾ ಇಲ್ಲ, ಬೆಲೆನೇ ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಟಾಪಿಕ್ನ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮುಳುಗೋ ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ, ಹಾಗೆ ಸೋತೋರು ಕೂಡ ಅಷ್ಟೇ ಗೆಲ್ಲೋದು ಅಷ್ಟೇ ಸತ್ಯ. ನಮಗೆ ಗೌರವನ ಕೊಟ್ಟು ಮಾತನಾಡ್ತಾರೆ ಅಂತ ಅಂದರೆ ಅವರು ಖಂಡಿತ ಒಳ್ಳೆಯವರಲ್ಲ, ಹಾಗೆ ಮೂರ್ಖತನದ ಹೇಡಿಗಳು ಅಲ್ಲ. ಹಾಗೆ ನಮ್ಮದೇ ನಮ್ಮ ಮೂರ್ಖತನ ಅಂತ ನಾವು ತಿಳ್ಕೊಬೋದು ಫ್ರೆಂಡ್ಸ್. ಕೆಟ್ಟವರ ಕೆಟ್ಟತನ ಮಾತುಗಳಿಂದ ಅಲ್ಪ ಸ್ವಲ್ಪ ನಮಗೆ ನಾಶ ಆದರೆ, ಮೌನಿಗಳಾಗಿ ಒಳ್ಳೆಯವರು ಅಂತ ಹೇಳ್ತಾ ನಮ್ಮ ಜೊತೆ ಇಟ್ಕೊಂಡು ಅವರ ಹಿಂದೆ ಮಹಾನಾಶನೇ ಇರುತ್ತೆ. ಅದಂತೂ ನಾವು ನೆನಪಲ್ಲಿ ಇಟ್ಕೊಂಡಿರಬೇಕು ಫ್ರೆಂಡ್ಸ್. ನಂತರ ಯಾರನ್ನೇ ಆಗಲಿ ನಾವು ಖಂಡಿತವಾಗ್ಲೂ ನಂಬಬಾರ್ದು. ನಾವು ನಂಬಿ ಅವರಿಗೆ ಅತಿಯಾದ ಪ್ರೀತಿನ ಕೊಟ್ಟರೆ ನಮಗೆ ಖಂಡಿತ ಅವ್ರು ರಿಟರ್ನ್ ಯಾವುದೇ ಬೆಲೆನ ಕೊಡೋಲ್ಲ. ಹಾಗಾಗಿ ನಾವು ಅವರನ್ನು ಎಷ್ಟರಲ್ಲಿ ಇಟ್ಟಿರಬೇಕು ಅಷ್ಟರಲ್ಲೇ ಇಟ್ಟಿರಬೇಕು. ಹಾಗೆ ನಾವು ಯಾರನ್ನೇ ಆಗಲಿ ಒಬ್ಬರ ಹೇಳಿಕೆನ ಕಂಡುಕೊಂಡು ಅವರ ಉತ್ತೀರ್ಣನ ನಾವು ಬಯಸಬೇಕೇ ಹೊರತು ಅವರನ್ನು ನೋಡಿ ಅಸೂಯೆನ ಪಡಬಾರ್ದು. ಅದರಿಂದ ನಮಗೆ ನೋವೇ ಹೊರತು ಸಂತೋಷ ಸುಖ ಯಾವುದೂ ಇರಲ್ಲ. ಯಾಕೆ ಅಂತಂದರೆ ನಮಗೂ ಕೂಡ ಅಷ್ಟೇ ಅವರು ರಿಟರ್ನ್ ಪ್ರೀತಿನ ಕೊಡಲ್ಲ, ಬೆಲೆನ ಕೊಡಲ್ಲ. ಅದರಿಂದ ನಮಗೆ ನೋವಾಗುತ್ತೆ. ಆದರೆ ಅವರಿಗೆ ನಾವು ಎರಡರಷ್ಟು ನಾವು ಪ್ರೀತಿನ ಕೊಟ್ಟು ನೋಡಿ, ಆಗ ನಮಗೆ ಎಷ್ಟು ಸುಖ ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ. ಹಾಗೆ ಅವರು ರಿಟರ್ನು ನಮಗೆ ಅಷ್ಟೇ ಪ್ರೀತಿ ವ್ಯಾಲ್ಯೂನ ಕೊಡ್ತಾರೆ ಫ್ರೆಂಡ್ಸ್. ಹಾಗೆಯೇ ನಾವು ಯಾವುದೇ ಒಂದು ನಮ್ಮಿಂದ ಲಾಭ ಆಗ್ತಿದೆ ಅಂತ ಅಂದರೆ ಶತ್ರು ಕೂಡ ನಮ್ಮಲ್ಲಿ ಮಿತ್ರ ಆಗ್ತಾನೆ. ಆದರೆ ನಮ್ಮಿಂದ ನಷ್ಟ ಆಗ್ತಿದೆ ಅಂತ ಅಂದರೆ ಖಂಡಿತವಾಗ್ಲೂ ಮಿತ್ರ ಕೂಡ ನಮ್ಮಿಂದ ದೂರ ಆಗ್ತಾನೆ. ಅಂತ ಅಂದರೆ ನಾವು ಕಷ್ಟದಲ್ಲಿದ್ದಾಗ ಮಿತ್ರ ಕೂಡ ನಮಗೆ ಒಳ್ಳೆಯನಾಗ್ತಾನೆ ಅಂತ ಅನ್ನೋದು ತಪ್ಪು ಫ್ರೆಂಡ್ಸ್. ಆದರೆ ಶತ್ರು ಕೂಡ ನಮಗೆ ಯಾವತ್ತಾರ ಒಂದು ದಿವಸ ನಮ್ಮ ಮಿತ್ರ ಆಗೇ ಆಗ್ತಾನೆ, ನಮ್ಮ ಹತ್ರ ಆಗ್ತಾನೆ, ನಮ್ಮ ಕಷ್ಟಗಳಿಗೆ ನೆರವಾಗ್ತಾನೆ. ಆದರೆ ಮಿತ್ರ ನಮ್ಮ ಹತ್ರ ದುಡ್ಡು ಹಣ ನಮ್ಮಿಂದ ಸಹಾಯ ಆಗ್ತಿದೆ ಅಂತಂದರೆ ಮಾತ್ರ ನಮ್ಮ ಜೊತೆ ಇರ್ತಾನೆ. ಹಾಗಾಗಿ ನಮಗೆ ಅಲ್ಲಿಂದ ಯಾವುದೇ ವ್ಯಾಲ್ಯೂ ಸಿಗಲ್ಲ, ಯಾವುದೇ ಬೆಲೆ ಸಿಗಲ್ಲ. ಹಾಗಾಗಿ ನಾವು ನಮ್ಮಲ್ಲಿ ಯಾರು ನಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ನಾವು ಕೂಡ ಒಬ್ಬ ವ್ಯಕ್ತಿನಾಗಲಿ ಏನೇ ಒಂದು ಮಾಡಬೇಕಾದ್ರೆ ಕೆಲಸ ಮಾಡಬೇಕಾದ್ರೆ ನಮಗೆ ಅರಿವನ್ನು ನಮ್ಮ ಮೈಂಡಲ್ಲಿ ಇಟ್ಕೊಂಡು ನಾವು ಯಾರನ್ನು ನಂಬಬೇಕು, ಯಾರಿಗೆ ಬೆಲೆ ಕೊಡಬೇಕು ಅಂತ ಅರ್ಥ ಮಾಡಿಕೊಂಡು ನಾವು ಬೆಲೆನ ಕೊಡಬೇಕು. ಆಗ ನಮಗೆ ರಿಟರ್ನ್ ಆ ಬೆಲೆ ಸಿಗುತ್ತೆ ಫ್ರೆಂಡ್ಸ್. ಆಮೇಲೆ ನಂತರ ನಾವು ಹೇಳ್ದೆ ಕೇಳದೆ ಯಾರ ಮನೆಗೂ ಕೂಡ ಹೋಗಬಾರ್ದು, ಎಲ್ಲೂ ಕೂಡ ಹೋಗಬಾರ್ದು. ಈಗ ಎಕ್ಸಾಂಪಲಿಗೆ ನಾನೇ ಆಗಲಿ ಯಾರನ್ನೋ ಒಬ್ಬರನ್ನ ಕರೆದೇ ಇರಲ್ಲ ಒಂದು ಫಂಕ್ಷನ್ಗೆ, ಅವ್ರು ಬಂದಾಗ ನಾವು ಅವ್ರನ್ನ ನೆಗ್ಲೆಕ್ಟ್ ಮಾಡ್ತೀವಿ, ನಾವು ಅವರಿಗೆ ಬೆಲೆನೇ ಕೊಡಲ್ಲ. ಅದೇ ರೀತಿ ನಾವು ಕೂಡ ಅಷ್ಟೇ, ಯಾರೇ ಮನೆಗೆ ಹೋಗಲಿ ಯಾವುದೇ ಫಂಕ್ಷನ್ಗೆ ಹೋಗಲಿ ಅವರು ನಮ್ಮನ್ನು ಕರೀದಲೇ ಇದ್ದರೆ ಕೇಳಿದಲೇ ಇದ್ದರೆ ನಾವು ಖಂಡಿತ ಅಲ್ಲಿಗೆ ಹೋಗಬಾರ್ದು ಫ್ರೆಂಡ್ಸ್. ಆವಾಗ ನಮಗೆ ಯಾವುದೇ ರೀತಿ ಬೆಲೆನೇ ಸಿಗಲ್ಲ. ಆದರೆ ಅವರಿಂದ ನಾವು ದೂರ ಇದ್ದಷ್ಟು ನಮಗೆ ಬೆಲೆ ಸಿಗುತ್ತೆ, ನಮ್ಮ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ. ನಾವು ಅವ್ರನ್ನ ನೆಗ್ಲೆಕ್ಟ್ ಮಾಡಬೇಕು, ನಮ್ಮನ್ನೇ ಅವ್ರು ನೆಗ್ಲೆಕ್ಟ್ ಮಾಡಬಾರ್ದು. ನಾವೇ ಅವ್ರನ್ನ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಹೋದರೆ ನಮ್ಮ ಬೆಲೆ ಏನು, ನಮ್ಮ ವ್ಯಾಲ್ಯೂ ಏನು ಅನ್ನೋದು ಅವ್ರಿಗೆ ಅರ್ಥ ಆದಾಗ ನಮ್ಮ ಹತ್ರ ಖಂಡಿತ ಬರ್ತಾರೆ, ನಮಗೆ ಪ್ರೀತಿನ ತೋರಿಸ್ತಾರೆ. ನಂತರ ನಮಗೆ ಏನೇ ಕಷ್ಟ ಬರಲಿ, ಏನೇ ನಷ್ಟ ಆಗಲಿ, ನೋವು ಆಗಲಿ, ನಾವು ಖಂಡಿತವಾಗ್ಲೂ ಯಾರ ಮುಂದೆನೂ ಕೂಡ ಕಣ್ಣೀರನ್ನು ಹಾಕಬಾರ್ದು. ಕಣ್ಣೀರನ್ನು ಹಾಕಿದ್ರೆ ಇವ್ರದ್ದು ಇದ್ದಿದ್ದೇ ಬಿಡಪ್ಪ ಅಂತೇಳಿ ಜೊತೆಗಿದ್ದ ಮಿತ್ರ ಕೂಡ, ಫ್ರೆಂಡ್ಸ್ ಸರ್ಕಲ್ ಆಗಲಿ, ರಿಲೇಷನ್ಸ್ ಸರ್ಕಲ್ ಆಗಲಿ ಯಾರೂ ಕೂಡ ನಮ್ಮ ಹತ್ರ ಇರೋಲ್ಲ, ದೂರ ಹೋಗ್ತಾರೆ. ನಮಗೆ ಆವಾಗ ನಮ್ಮಲ್ಲಿರೋ ಬೆಲೆ ಕಡಿಮೆ ಆಗುತ್ತೆ. ಆದರೆ ನಾವು ಕಣ್ಣೀರು ಹಾಕ್ದೇ ನಾವು ನಮ್ಮ ಧೈರ್ಯವನ್ನು ನಾವೇ ಇಟ್ಕೊಂಡು ಎಲ್ಲರ ಮುಂದೆನೂ ನಾವು ಧೈರ್ಯವಾಗಿ ನಡ್ಕೊಂಡು ನಮ್ಮ ಕೆಲಸಗಳನ್ನ ಮುಂದುವರಿಸ್ತಾ ಹೋದರೆ ಖಂಡಿತ ಎಲ್ಲ ಫ್ರೆಂಡ್ಸ್ ಸರ್ಕಲ್ ಆಗಲಿ, ರಿಲೇಷನ್ಸ್ ಆಗಲಿ ನಮ್ಮ ಹತ್ರ ಇಟ್ಕೊಂಡು ನಮಗೆ ಬೆಲೆನ ಕೊಡ್ತಾರೆ. ಆಗ ನಮ್ಮ ಬೆಲೆ ಎಷ್ಟಾಗುತ್ತೆ ಹೇಳಿ ಫ್ರೆಂಡ್ಸ್. ಹಾಗೆಯೇ ನಮ್ಮ ಜೀವನದಲ್ಲಿ ನಮ್ಮ ಭಾಗ್ಯದಲ್ಲಿ ಯಾವುದೇ ಒಂದು ಇದೆ ಅಂತ ಅಂದರೆ ಅದು ಖಂಡಿತ ನಮ್ಮ ಭಾಗ್ಯದಲ್ಲಿ ಇದ್ದೇ ಇರುತ್ತೆ ಫ್ರೆಂಡ್ಸ್. ಯಾವುದೇ ಒಂದು ಕೆಲಸ ಮಾಡ್ತಾಯಿದ್ರೆ ಅದು ನಮ್ಗೆ ಭಾಗ್ಯವೋ ಬಿಡಿ, ಅದು ನಮ್ಮ ಭಾಗ್ಯದಲ್ಲಿ ಇಲ್ಲ ಅಂತೇಳಿ ನಾವು ಕೈ ಬಿಟ್ಟರೆ ಖಂಡಿತ ಆ ದೇವರು ನಮಗೆ ಖಂಡಿತವಾಗೂ ನಮ್ಮ ಭಾಗ್ಯಕ್ಕೆ ಅದನ್ನು ತಂದೇ ತರ್ತಾನೆ. ನಂತರ ಯಾವುದು ನಮ್ಮಲ್ಲಿದೆ, ಯಾರು ನಮ್ಮವರು,
ಯಾರು ನನ್ನ ಸ್ವಂತದವರು, ಇದು ನನ್ನದೇ ಆಗುತ್ತೆ, ಇದು ನನಗೊಂದು ಕೆಲಸ ಮಾಡ್ಕೊಂಡಿರ್ತೀನಿ, ಇದು ನನ್ನದೇ ಆಗುತ್ತೆ ಅಂತ ಒಬ್ಬ ವ್ಯಕ್ತಿ ಮೇಲೆ ನಾವು ನಂಬಿಕೆ ಇಟ್ಟಿರ್ತೀವಿ, ಅದು ಖಂಡಿತವಾಗ್ಲೂ ನಮ್ಮದಾಗಲ್ಲ ಫ್ರೆಂಡ್ಸ್. ಆಗ ಅಲ್ಲಿರೋ ಬೆಲೆ ಹೊರಟೋಗುತ್ತೆ. ಆದರೆ ಇವ್ರು ಯಾರು ನಮ್ಮವರಲ್ಲ, ಇವ್ರು ಯಾರು ನನ್ನವರಲ್ಲ ಅಂತ ಅಂದ್ಕೊಂಡಿರ್ತೀವಲ್ಲ, ಅವ್ರು ಖಂಡಿತ ನಮ್ಮವರಾಗಿರ್ತಾರೆ. ಅವ್ರು ನಮಗೆ ಎಷ್ಟು ಪ್ರೀತಿ ಬೆಲೆಯನ್ನು ಕೊಟ್ಟಿರ್ತಾರೆ ಗೊತ್ತಾ. ಹಾಗೆಯೇ ನಮ್ಮ ಜೀವನದಲ್ಲಿ ಸುಖ ಶಾಂತಿ ಏನೇ ಬರಲಿ ಅದನ್ನೆಲ್ಲ ನಾವು ಒಂದೇ ತಕ್ಕಡಿಲಿ ತೂಗಿಸ್ಕೊಂಡು ಹೋಗಬೇಕು. ಬಂದಿದ್ದನ್ನ ನಾವು ಬದುಕಿನಲ್ಲಿ ಏನೇ ಬರಲಿ ಅದನ್ನು ಬಂದಂತೆ ಸ್ವೀಕರಿಸ್ಕೋಬೇಕು. ಎಷ್ಟೇ ಕಷ್ಟಗಳು ಬಂದರೂ ಅದನ್ನು ಸರಾಗವಾಗಿ ನೀರಾಗಿ ಹರಿಸ್ಕೊಂಡು ನಮ್ಮ ಜೀವನವನ್ನು ಸಾಕ್ಕೊಂಡು ಹೋಗಬೇಕು. ನಮ್ಮ ಜೀವನದಲ್ಲಿ ಎಷ್ಟೇ ನೋವುಗಳು ಬರಲಿ, ಎಷ್ಟೇ ಕಷ್ಟಗಳು ಬರಲಿ, ಯಾರಿಗೂ ಹೇಳ್ಕೊಳ್ದಲೆ ನಮ್ಮ ಧೈರ್ಯವನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಮುಂದುವರೆದ್ರೆ ಖಂಡಿತ ನಾವು ನಮ್ಮ ಜೀವನವನ್ನು ಒಳ್ಳೆ ಸಾಧನೆ ಮಾಡ್ತೀವಿ. ಹಾಗೆ ಎಲ್ಲರೂ ಕೂಡ ನಮ್ಮ ಹತ್ರ ಬರ್ತಾರೆ, ಎಲ್ಲರೂ ನಮಗೆ ಬೆಲೆನ ಕೊಡ್ತಾರೆ. ಇಲ್ಲ ಅಂತಂದರೆ ನಮ್ಮ ಕೈಲಿ ಯಾವುದೂ ಆಗಲ್ಲ ಅಂತ ಕುಳಿತುಕೊಂಡ್ರೆ ಖಂಡಿತ ನಮಗೆ ಯಾರೂ ಬರಲ್ಲ ಫ್ರೆಂಡ್ಸ್. ಗೊತ್ತಾಗಲ್ಲ ಅಂತಂದರೆ ತಿಳ್ಕೊಂಡು ಮಾಡಬೇಕು ಫ್ರೆಂಡ್ಸ್. ಖಂಡಿತ ಅದರಿಂದ ನಮಗೆ ಬೆಲೆ ಸುಖ ಶಾಂತಿ ಎಲ್ಲ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಖಂಡಿತ ನಿಮಗೆ ಈ ವಿಡಿಯೋದಲ್ಲಿ ಸ್ವಲ್ಪನಾದರೂ ಯೂಸ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಒಂದು 90%ಅಲ್ಲಿ ಒಂದು 50% ಜನಕ್ಕೆ ಇದು ಉಪಯೋಗ ಯೂಸ್ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ಸ್ ಕೊಡಿ. ಹಾಗೆ ನಿಮಗೆ ಏನಾದರೂ ಈ ವಿಡಿಯೋದಲ್ಲಿ ಯಾವುದಾದ್ರು ಇನ್ಫಾರ್ಮೇಷನ್ ಗೊತ್ತಾಗ್ದಲೇ ಇದ್ದರೆ ಖಂಡಿತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಇಷ್ಟ ಆದರೂ ಒಂದು ಕಮೆಂಟ್ಸ್ ತಿಳಿಸಿ. ನಂತರ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಯಾಕೆ ಅಂದರೆ ನಾನು ಯಾವುದೇ ಒಂದು ವಿಡಿಯೋನ ಮಾಡಲಿ ನಿಮಗೆ ನಿಮ್ಮ ಫೋನ್ನಲ್ಲಿ ನಿಮ್ಮ ಮೊಬೈಲಲ್ಲಿ ನನ್ನ ಮೊದಲನೇ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್, ನಮಸ್ತೆ.